ಅಸೈನ್ಮೆಂಟ್ಸ್ ಎಲ್ಲ ಬರ್ತಿದ್ಯಾ? ಇನ್ನೂ ಬರ್ತಿದ್ದೀನಿ. ಯಾವುದೋ ಬರ್ತಿದ್ದೀವಿ ಒಂದಲ್ಲ ಜಾವ ಅಂತ ಲಾಜಿಕ್ಕು ಲೀಡ್ ಕೋಡು ಇನ್ನೊಂದು 10 ಪೇಜ್ಗಳು ಕ್ಲಾಸ್ ಪಾಯಿಂಟ್ಗಳೆಲ್ಲ ಎಲ್ಲ ಬರ್ತಿದ್ದೀನಿ. ಯಾವ ಅಸೈನ್ಮೆಂಟು ಎಲ್ಲ ಸಬ್ಜೆಕ್ಟ್ಸು ಕೊಟ್ಟರು. ಗೊತ್ತೇ ಇಲ್ಲ ಮಚ್ಚ. ಎಲ್ಲ ಎಷ್ಟು ಸಬ್ಜೆಕ್ಟ್ ಎಷ್ಟು ಜಾಲಿ ಮಚ್ಚ. ಜಾಲಿ ಎಲ್ಲೋ ಇಂಟರ್ನಲ್ಸ್ ಹತ್ರ ಬಂತಲ್ಲ ಹಂಗ ಅಟೆಂಡೆನ್ಸ್ ರೆಕಾರ್ಡ್ಸ್ ಮಾಡಿಲ್ಲ. ಯಾವ ಸಬ್ಜೆಕ್ಟ್ ಮಾಡಿದ್ಯಾ? ಒಂದು ಮಾಡಿದ್ದು ಈ ಲ್ಯಾಪ್ಟಾಪ್ ಮತ್ತು ಏನು ಮಚ್ಚ ಹುಷಾರಿ ಏನಾಯ್ತು ಏನು ಮಾಡೋದು? ನಾನು ಇಂಟರ್ನಲ್ಸ್ ಬರ್ತಿಲ್ಲ, ಅಸೈನ್ಮೆಂಟ್ ಬರ್ತಿಲ್ಲ, ರೆಕಾರ್ಡ್ ಬರ್ತಿಲ್ಲ. ಏನಿಲ್ಲ ಮಚ್ಚ ಮೆಡಿಕಲ್ ಸರ್ಟಿಫಿಕೇಟ್ಸ್ ಇರ್ತಾವಲ್ಲ ಪರ್ಮಿಷನ್ ಕೊಡ್ತಾರೆ. ಏನು ಮಾಡ್ತಾರೆ? ನಾನು ಏನು ಬಂದಿಲ್ಲ ಮಾಡ್ಕೊಡ್ತಾರೆ ಬಿಡು ಮಚ್ಚ. ಎಕ್ಸ್ಪ್ಲೈನ್ ಮಾಡಿಸ್ಕೊಂಡು ಯಾರ ಹತ್ರ ಹಾಕ್ಕೊಟ್ರೆ ಫುಲ್ ಟೆನ್ಷನ್ ಆಗ್ತಾಯಿದೆ ಬ್ರೋ. ಇನ್ನೇನು ಮಚ್ಚ ಸಮಾಚಾರ? ಇನ್ನೇನಿಲ್ಲ ಮಗ, ಏನೋ ನೀವು ಇದ್ದೀರಿ ಅಂತ ಬಂದಿದ್ದೀನಿ ಅಷ್ಟೇ. ಬಾ ಮಚ್ಚ ನಾವು ಮಾಡ್ಬೋದು. ನೆನ್ನೆಲ್ಲ ಏನು ಮಾಡಿದ್ದೀನಿ ಮಗ? ಚಾವ ಇನ್ನೆಲ್ಲ ಸ್ಪೆಟ್ಸ್ ಎಕ್ಸ್ಪ್ಲೇನ್ ಮಾಡೋದು, ಶಿಫ್ಟ್ ಮಾಡಿರೋದು, ಲಾಸ್ಟ್ ಮಾಡಿರೋದು ಸ್ವಲ್ಪ ಇನ್ನೇನು ಮಚ್ಚ ಸಮಾಚಾರ? ಏನಿಲ್ಲ ಮಗ, ಏನೇನು ಮಾಡಿದ್ವಿ ಕ್ಲಾಸಿಗೆ? ನಿನ್ನೆ ಸ್ಪೆಟ್ಸ್ ಎಕ್ಸ್ಪ್ಲೇನ್ ಮಾಡೋದು, ಶಿಫ್ಟ್ ಮಾಡಿದ್ಯಾವ ಸರಿ ಚೆನ್ನಾಗಿ ಮಾತಾಡೋದು. ಇನ್ನೇನು ಮಚ್ಚ ಸಮಾಚಾರ? ಏನಿಲ್ಲ ಮಗ, ನಾಳೆ ಯಾವುದೋ ಜಾಬ್ ಟೆಸ್ಟ್ ಇದೆ ಅಂತಾರೆ, ಏನು ಅದು? ಗುಣಪ್ಪ ಜಾವ ನಾಳೆ ಟೆಸ್ಟ್ ಐತೆ, ಥ್ರೆಡ್ಸ್ ಅಂತೆ, ಫುಲ್ ಶಿಫ್ಟ್ ಮಾಡಿದ್ರೆ ಫುಲ್ ಐತಂತೆ. ಥ್ರೆಡ್ಸ್ ಥ್ರೆಡ್ಸ್ ನೀವು ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೆ, ಅವ್ರು ಎಕ್ಸ್ಪ್ಲೇನ್ ಚೆನ್ನಾಗಿ ಕೇಳಿಸ್ಕೊಂಡು ಫುಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಅವನಿಗೆ. ಸ್ವಲ್ಪ ಬೇಡ ಬುಕ್ಕು ನೋಟ್ಸ್ ಎಲ್ಲ ತೋರಿಸಿ ಅರ್ಥ ಆಗೋದು. ಜೋರಾಗಿ ಹೇಳಿ ಮಚ್ಚ. Let's see, Java is a path or direction that a program takes while executing. It is the smallest unit of process that can run independently within a program. And Java is in threads is a multiple typing that can run simultaneously. It can run multiple words. ಅಂದರೆ ಒಂದೇ ಸಲ ಎರಡು ವರ್ಕ್ ಮಾಡೋಕ್ಕಾಗತ್ತೆ ಅಂತ. ಮಲ್ಟಿಟಾಸ್ಕಿಂಗ್ ಅಂದರೆ ಏನು ಮಗ? ಮಲ್ಟಿಟಾಸ್ಕಿಂಗ್ ಅಂದರೆ ಒಂದೇ ಸಲ 2-3 ಕೆಲಸ ಮಾಡ್ಬೋದು ಸೈಮಲ್ಟೇನಿಯಸ್. ನೆಕ್ಸ್ಟ್ ನೀನು ಹೇಳೋ ಮತ್ತು ಪ್ರೋಗ್ರಾಮ್ಸ್ ಎಕ್ಸ್ಪ್ಲೇನ್ ಮಾಡೋ ಪ್ರೋಗ್ರಾಮ್ಸ್ ಹಿಂಗೆ ಗೊತ್ತೇನೋ? ಪ್ರೋಗ್ರಾಮ್ಸ್ ಎಕ್ಸ್ಪ್ಲೇನ್ ಮಾಡೋದು ಆಫ್ ಮಾಡಿ ಸ್ಟಾರ್ಟ್ ಮಾಡು. ನೀವು ಮಾಡಿ ಪ್ರೋಗ್ರಾಮ್ ಒಂದು ಹೇಳ್ತಾನೆ ಫಸ್ಟ್ ನೀವು ಒಂದು ಬಂದಿದೆ. ಫಸ್ಟು ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಕ್ಲಾಸ್ ಬಂದುಬಿಟ್ಟು ಮತ್ತು ಅದರೊಳಗೆ ಫಂಕ್ಷನ್ ಬರೀಬೇಕು. ಫಂಕ್ಷನ್ ಒಳಗಡೆ ಔಟ್ಪುಟ್ ಸಿಸ್ಟಮ್ ಫಸ್ಟ್ ಕ್ಲಾಸಲ್ಲಿ ಬಂದಿದ್ದಲ್ಲ ನೀನು ಸಿಸ್ಟಮ್ನಲ್ಲಿ ಔಟ್ಪುಟ್ ಬಂದಿಲ್ಲ ಅದನ್ನು ಬರ್ಕೋಬೇಕು. ಮತ್ತು ಥ್ರೆಡ್ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೋಬೇಕು. ಕ್ಲಾಸ್ ಕ್ರಿಯೇಟ್ ಮಾಡೋದು ಎಲ್ಲರಿಗೂ ಬರ್ತದಲ್ಲ ಆ ರೀತಿ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡು ಅದರೊಳಗಡೆ ಮೇನ್ ಫಂಕ್ಷನ್ ಹಾಕ್ಕೋಬೇಕು. ಅಂದರೆ ಸೆಕೆಂಡ್ ಥ್ರೆಡಲ್ಲಿ ಮೇನ್ ಫಂಕ್ಷನ್ ಹಾಕ್ಕೊಂಡು ಮೇನ್ ಫಂಕ್ಷನ್ ಒಳಗಡೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಬೇಕು. ಫಸ್ಟ್ ಕ್ಲಾಸ್ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಅದರದ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಆ ಆಬ್ಜೆಕ್ಟ್ ಮುಖಾಂತರ ಪ್ರೋಗ್ರಾಮ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಪ್ರೋಗ್ರಾಮ್ ಫಸ್ಟು ಹಿಂಗೆ ಆಫ್ ಮಾಡಿ ಜಾವ ಇಂಟಿಗ್ರೇಟರ್ ಬಂದು ಮೇನ್ ಫಂಕ್ಷನ್ ಮೇನ್ ಫಂಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರಲ್ಲ ಆ ಆಬ್ಜೆಕ್ಟಲ್ಲಿ ಯಾವ ಕ್ಲಾಸ್ಗೆ ಯಾವ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀರೋ ಆ ಕ್ಲಾಸ್ ಹತ್ರ ಹೋಗಿ ಕ್ಲಾಸ್ ಒಳಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನಿರುತ್ತೋ ಅದನ್ನು ಪ್ರಿಂಟ್ ಮಾಡೋದು. ಓಕೆ ನಿನ್ನೆ ಇಷ್ಟೇ ಮಾಡಿದ್ದು ಸರ್ ಕ್ಲಾಸಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡು. ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡು. Getting Java is a path or direction that a program takes while executing. It is the smallest unit of program that can run independently within a program. There are different states that are called new state, runnable state, blocker state, waiting state, time waiting state, terminated state. 6 states are sir. And this is a multiple tasking. So we can do multiple loads. You can do multiple loads at the same time. ಅಂದರೆ ಒಂದೇ ಸರಿ ಅಂದರೆ ಎಕ್ಸಾಂಪಲ್ ನೀನು ಸಾಂಗ್ಸ್ ಬರ್ಕೊಂಡು ಅಸೈನ್ಮೆಂಟ್ ಬಗೆಯೋದು, ಮೂವಿ ನೋಡ್ಕೊಂಡು ಅಸೈನ್ಮೆಂಟ್ ಬಗೆಯೋದು ಕಟ್ ಮಾಡ್ಬಿಡ್ತಾರೆ.
ಆ್ಯಕ್ಚುಲಿ ಮತ್ತು ಅಸೈನ್ಮೆಂಟ್ಸ್ ಎಲ್ಲ ಬರ್ಲಾಕಿದೆ ಇಲ್ಲ ಮಾಡಿದ್ದೀವಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ಎಲ್ಲ ಮೊದಲೇ ಪ್ಲ್ಯಾನ್ ಮಾಡಬೇಕು. ಮತ್ತು ಅಸೈನ್ಮೆಂಟ್ಸ್ ಎಲ್ಲ ಬರ್ತಿದ್ದೀವಿ ಎಲ್ಲ ಟೈಮ್ ಮ್ಯಾನೇಜ್ ಮಾಡಬೇಕು, ಎಲ್ಲ ಪ್ಲ್ಯಾನ್ ಮಾಡಬೇಕು. ಅಂದರೆ ಒಂದು ಎಕ್ಸಾಂಪಲ್ ಮಲ್ಟಿ ಟಾಸ್ಕಿಂಗ್ ಅದೇ ಮಲ್ಟಿ ಟಾಸ್ಕಿಂಗ್ ಅಂತಾರೆ. ನೀನು ಎಲ್ಲ ಮ್ಯಾನೇಜ್ ಮಾಡ್ಕೊಬೋದು, ಎಲ್ಲ ಮುಗಿಸ್ಬೋದು, ಎಲ್ಲ ಮಾಡ್ಕೊಬೋದು. ಏನು ಮತ್ತೆ ತಲೆಯಲ್ಲಿ ಇಷ್ಟಕ್ಕಿದೆ ತಲೆಯಲ್ಲಿ ತಲೆ